ಕೇವಲ ನಾವು ಕಾರ್ಯಕರ್ತರಲ್ಲ, ಕೇವಲ ನಾವು ಮತದಾರರಲ್ಲ, ನಾವು ಲೀಡರ್ಸ್. ಇಲ್ಲಿ ಕುಳಿತಿರ್ತಕ್ಕಂಥವ್ರು ಒಬ್ಬೊಬ್ಬನು ಕೂಡ ಲೀಡರ್ಸ್. ನೀವು ಹೋಗಿದ್ದೀರಿ ಜನರ ಹತ್ರ BJPಗೆ ವೋಟ್ ಹಾಕಿ ಅಂತ ಕೇಳಲಿಕ್ಕೆ ಹೋದವ್ರು ನೀವು. ನಿಮ್ಮನ್ನು ನಂಬಿ ವೋಟ್ ಹಾಕಿದ್ದಾರೆ ಮೊದಲು. ಇವತ್ತು ಅವ್ರಿಗೆ ಒಳ್ಳೇದು ಅಂತ ಅನಿಸಿದೆ. ಆದರೆ ಮೊದಲು ವೋಟ್ ಹಾಕ್ಸಿದವ್ರು ಯಾರು? ನಿಮ್ಮ ಮೇಲೆ ನಂಬಿಕೆ ಇಟ್ಟು ವೋಟ್ ಹಾಕಿದ್ದಾರೆ ಜನ. ನನ್ನ ಮುಸುಡಿ ನೋಡಿ ವೋಟ್ ಹಾಕಲಿಲ್ಲ, ನನ್ನ ಮುಖ ನೋಡಿ ವೋಟ್ ಹಾಕಲಿಲ್ಲ. ಬದಲಾಗಿ ನೀವು ಹೋಗಿ ಮನೆಯಿಂದ ಕರ್ಕೊಂಬಂದು ವೋಟ್ ಹಾಕ್ಸಿದಿರಿ. ಇವತ್ತು ದೇಶವನ್ನು ರೂಲ್ ಮಾಡೋ ಪಾರ್ಟಿಯ ಜನ ನೀವು. ದೇಶವನ್ನು ರೂಲ್ ಮಾಡೋ ಪಾರ್ಟಿ ಜನ. ನಿಮ್ಮ ಧ್ವನಿ ಹೇಗಿರಬೇಕು? ಅವನು ಹಾಗಂದ, ಈ ಪೇಪರ್ನಲ್ಲಿ ಹಾಗೆ ಬಂತು, ಬೇಕಾದ ಬೇವರ್ಸಿಗಳು ಬೇಕಾದ ಒದರಾಡ್ಕೊಂಡು ಹೋಗ್ಲಿರಿ. ಆದರೆ ಲೀಡರ್ಶಿಪ್ ಅಲುಗಾಡಬಾರ್ದು. ಯಾವತ್ತೂ ಕೂಡ ಲೀಡರ್ಶಿಪ್ ಅಲುಗಾಡಬಾರ್ದು. ಅಲುಗಾಡೋದಕ್ಕೆ ಲೀಡರ್ಶಿಪ್ ಅಂತ ಕರೆಯೋದಿಲ್ಲ. ಅವ್ರು ಯಾರು ಏನು ಬೇಕಾದರೂ ಹೇಳ್ಕೊಂಡು ಹೋಗ್ಲಿ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ನೀತಿ, ನಮ್ಮ ನಿಯತ್ತು, ನಮ್ಮ ನಿಲುವು ಇದು ಯಾವತ್ತೂ ಕೂಡ ಅಚಲವಾಗಿರಬೇಕು. BJP ಕಾರ್ಯಕರ್ತರು ಹೊರಗಿನ ಸುದ್ದಿಗಳಿಗೆ ಅಲುಗಾಡಬಾರದು. ಯಾವ ಸೇನೆ ಹೊರಗಿನ ಆಘಾತಗಳಿಗೆ ಅಲುಗಾಡಿ ಹೋಗುತ್ತೆ, ಆ ಸೇನೆ ಯುದ್ಧದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಆಪತ್ತು ಬಂದರೂ ಕೂಡ ಅದು ಗಟ್ಟಿಯಾಗಿ ನಿಂತ್ಕೋಬೇಕು, ನಿಂತಲ್ಲೇ ನಿಂತ್ಕೋಬೇಕು, ಮಲೆತು ನಿಲ್ಲಬೇಕು. ನಮ್ಮನ್ನು ಜಗತ್ತು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಬೇಕು. ಆ ಸೇನೆ ಗೆಲ್ಲಬೇಕು. ಈ ಕಡೆಯಿಂದ ಗಾಳಿ ಬಂತು ಅದಕ್ಕೋಸ್ಕರ ಆ ಕಡೆ ಓಡೋಗೋದು, ಆ ಕಡೆಯಿಂದ ಗಾಳಿ ಬಂತು ಅದಕ್ಕೋಸ್ಕರ ಈ ಕಡೆ ಓಡೋಗೋದು. ಅದಕ್ಕೆ ಸೇನೆ ಅಂತ ಕರೆಯೋದಿಲ್ಲ, ಅದಕ್ಕೆ ಸೇನೆ ಅಂತ ಕರೆಯೋದಿಲ್ಲ. ಎಂಥ ಉತ್ಪಾತಗಳು ನಡೆದರೂ ಕೂಡ ಸ್ಥಿರವಾಗಿ ನಿಲ್ತಕ್ಕಂಥವನು ಮಾತ್ರ ನಾಯಕ. ಎಂಥ ಉತ್ಪಾತಗಳೇ ಬರಲಿ, ಮಧ್ಯದಲ್ಲಿ ನೇರ ಅಲುಗಾಡದೆ ನಿಂತ್ಕೊಳ್ತಕ್ಕಂಥವನು ನಾಯಕ. ಇವತ್ತು BJP ನಾಯಕತ್ವದ ಸ್ಥಾನದಲ್ಲಿದೆ. ಯಾರ್ಯಾರೋ ಏನೇನೋ ಹೇಳ್ತಾರೆ, ತಿಂಗಳುಗಟ್ಟಲೆ ಇವತ್ತು ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ, ಪೇಪರ್ನಲ್ಲಿ ಹಾಗೆ ಬರುತ್ತೆ, ವಾಟ್ಸಪ್ನಲ್ಲಿ ಹೀಗೆ ಬರುತ್ತೆ, ಗ್ರೂಪ್ನಲ್ಲಿ ಹಿಂಗೆ ಚರ್ಚೆ ಮಾಡ್ತಾ ಇದ್ರೆ. ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳಲೇಬೇಕು ಕಣ್ರಿ. ನಾಯಿ ಬೊಗಳದೇ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ. ಮತ್ತೆ ಬೊಗಳೋ ನಾಯಿಗಳಿಗೂ ಗೊತ್ತು ಆನೆ ಏನೂ ತೊಂದರೆ ಕೊಡೋದಿಲ್ಲ ಅವಕ್ಕೆ ಅಂತ ಗೊತ್ತಿದೆ. ಆನೆಗೂ ಗೊತ್ತಿದೆ ಈ ನಾಯಿಗಳು ಬೊಗಳ್ತಾನೆ ಇರ್ತವೆ, ಏನು ಚಿಂತೆ ಮಾಡೋದು ಬೇಡ ಅಂತ ತನ್ನ ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾನೆ ಇರುತ್ತೆ. ಆನೆ ನಾಯಿಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆನೆಗೂ ಗೊತ್ತಿದೆ ಈ ನಾಯಿ ನಮಗೇನು ಹೊಡಿಲಿಕ್ಕೆ ಬರೋದಿಲ್ಲ, ಅದು ಅದ್ರ ಪಾಡಿಗೆ ಹೋಗ್ತಾ ಇದೆ. 400ಕ್ಕೂ ಹೆಚ್ಚು ಸೀಟನ್ನು ಕೊಡಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರವೇ ಮೋದಿಯವರ ಬಾಯಿನಲ್ಲಿ ಬಂದಿದೆ ಇಸ್ ಬಾರ್ 400 ಪಾರ್ ಅಂತ. 400 ಸೀಟುಗಳಿಗೂ ಜಾಸ್ತಿ ನಾವು ಗೆಲ್ಲಬೇಕಾದ್ರೆ ಒಂದೊಂದು ವೋಟ್ ಇಂಪಾರ್ಟೆಂಟ್, ಒಂದೊಂದು ವೋಟ್ ಇಂಪಾರ್ಟೆಂಟ್, ಒಂದೊಂದು ಸೀಟ್ ಇಂಪಾರ್ಟೆಂಟ್. ಅದರ ಗಮನದಲ್ಲಿಟ್ಕೊಂಡು ದೇಶವನ್ನು ರೂಲ್ ಮಾಡ್ತಕ್ಕಂಥ ಪಾರ್ಟಿ ಲೀಡರ್ಸ್ಗಳು ನಾವು ಕಾರ್ಯಕರ್ತರಷ್ಟೇ ಅಲ್ಲ, ನಾವು ಲೀಡರ್ಸ್ಗಳು. ಇದನ್ನು ಗಮನದಲ್ಲಿಟ್ಕೊಂಡು ಒಬ್ಬ ಲೀಡರ್ ಹೇಗಿರಬೇಕು ಅದನ್ನು ನೀವೇ ಯೋಚನೆ ಮಾಡಿ. ನಿಮ್ಮ ಧ್ವನಿ ಹೇಗಿರಬೇಕು, ನಿಮ್ಮ ನಿಲುವು ಹೇಗಿರಬೇಕು, ನಿಮ್ಮ ಗತ್ತು ಹೇಗಿರಬೇಕು, ಇದನ್ನು ಯೋಚನೆ ಮಾಡಿ. ದಯವಿಟ್ಟು ಆ ಮೇಲ್ಪಂಕ್ತಿಯೊಂದಿಗೆ, ಆ ವಿಶ್ವಾಸದ ಜೊತೆಗೆ, ಆ ಒಂದು ಗಟ್ಟಿತನದ ಜೊತೆಗೆ ಈ ಬಾರಿಯ ಚುನಾವಣೆಯನ್ನು ಮಾಡಬೇಕು. ವೋಟ್ ಹಾಕೋರು ಎಲ್ಲರೂ ಕೂಡ ಹೇಳ್ಕೊಂಡು ವೋಟ್ ಹಾಕಬೇಕು. ಧರ್ಮಕ್ಕೋಸ್ಕರ ವೋಟ್ ಹಾಕ್ತೀವಿ, ಹಿಂದುತ್ವಕ್ಕೋಸ್ಕರ ವೋಟ್ ಹಾಕ್ತೀವಿ, ದೇಶಕ್ಕೋಸ್ಕರ ವೋಟ್ ಹಾಕ್ತೀವಿ. ಈ ಸಂಕಲ್ಪದ ಜೊತೆಗೆ ವೋಟ್ ಮಾಡಬೇಕು. ಇಷ್ಟು ಮಾಡಿದ್ರೆ ಮುಂದಿನ ಚುನಾವಣೆ ಅಷ್ಟೇ ಅಲ್ಲ, ಮುಂದಿನ ಹಲವು ಚುನಾವಣೆಗಳನ್ನು ನಾವು ಗೆಲ್ತೀವಿ, ಹಲವು ಚುನಾವಣೆಗಳನ್ನು ಗೆಲ್ತೀವಿ. ಗೆಲ್ತಾನೆ ಇರಬೇಕು. ಒಂದ್ಸರಿ ಗೆದ್ದರೆ 2 ಸರಿ ಗೆದ್ದರೆ ಸಾಕಾಗುವುದಿಲ್ಲ. ಕಳೆದ 75 ವರ್ಷದಲ್ಲಿ ಕಾಂಗ್ರೆಸ್ ಮಾಡಿರೋ ಅತ್ಯಾಚಾರ ಇಷ್ಟಿದೆ. ಇದನ್ನು ಸಂಪೂರ್ಣವಾಗಿ ಸುಧಾರಿಸ್ಕೋಬೇಕು ಅಂತಾದರೆ ನಾವು 1-2 ಚುನಾವಣೆಯಲ್ಲಿ ಗೆದ್ದರೆ ಆಗೋದಿಲ್ಲ. ಬದಲಾಗಿ ಇನ್ನೂ 10, 20, 30, 40 ಚುನಾವಣೆಗಳನ್ನು ಗೆಲ್ಲಬೇಕು. 1000 ವರ್ಷಗಳಲ್ಲಿ ನಾವೇನು ಕಳ್ಕೊಂಡ್ವೋ, ಒಂದು ದೇವಸ್ಥಾನ ಗಳಿಸ್ಕೋಬೇಕಾದ್ರೆ 500 ವರ್ಷ ತಗೊಂಡಿತು. ಇನ್ನು 3 ಲಕ್ಷಕ್ಕೂ ಹೆಚ್ಚು ದೇವಸ್ಥಾನಗಳಿದ್ದಾವೆ. ಅದನ್ನೆಲ್ಲ ಗಳಿಸ್ಕೋಬೇಕು ಅಂತಾದರೆ ಆ ಹೋರಾಟಕ್ಕೆ ನಾವು ಪ್ರಜಾಪ್ರಭುತ್ವದ ರೀತಿಯಲ್ಲೇನೆ ಉತ್ತರ ಕೊಡಬೇಕು, ಚುನಾವಣೆಯಲ್ಲೇ ಉತ್ತರ ಕೊಡಬೇಕು. ದಯವಿಟ್ಟು ತಾವುಗಳೆಲ್ಲ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀರಿ ಅಂತ ಭಾವಿಸ್ತೀನಿ. ನಾಯಕತ್ವದ ನಡಿಗೆಯೊಂದಿಗೆ, ನಾಯಕತ್ವದ ಓಘದೊಂದಿಗೆ, ನಾಯಕತ್ವದ ಮಾನಸಿಕತೆಯೊಂದಿಗೆ, ನಾಯಕತ್ವದ ಸಂಕಲ್ಪದ ಜೊತೆಗೆ ನಿಮ್ಮ ನಡೆ ನುಡಿ ಇರಲಿ. BJPಯನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಕಳಕಳಿಯ ವಿನಂತಿಯನ್ನು ನಿಮ್ಮಲ್ಲಿ ಮಾಡಿಕೊಂಡು